ಸತ್ಯ ಸಾಯೋದಿಲ್ಲ ಇಂದೆಲ್ಲ ನಾಳೆ ಹೊರಗೆ ಬರುತ್ತೆ. ನಮಗೆ ಎಸ್ಐಟಿ ಯಾವುದೇ ತೊಂದರೆ ಕೊಟ್ಟಿಲ್ಲ. ಎಸ್ಐಟಿ ಉತ್ತಮವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಕಾನೂನು ಅರಿವಿಲ್ಲದೆ ತಪ್ಪಾಗಿರಬಹುದು ಅಂತ ಅಂದಿದ್ದೇವೆ. ನಾವು ದೇವಾಳ ಮನುಷ್ಯರು ತೇಜೋವಧೆ ಮಾಡಲ್ಲ. ಸತ್ಯ ಸಾಯಲ್ಲ ಇಂದೆಲ್ಲ ನಾಳೆ ಹೊರಗೆ ಬರುತ್ತೆ. ನಮಗೆ ಎಸ್ಐಟಿ ಯಾವುದೇ ತೊಂದರೆಯನ್ನ ಕೊಟ್ಟಿಲ್ಲ. ಎಸ್ಐಟಿ ಉತ್ತಮವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಕಾನೂನು ಅರಿವಿಲ್ಲದೆ ತಪ್ಪಾಗಿರಬಹುದು ಎಂದಿದ್ದೇವೆ. ನಾವು ದೇವಾಳ ವ್ಯಕ್ತಿಯ ತೇಜೋವಧೆಯನ್ನ ಮಾಡಿಲ್ಲ. ಅಂತಹ ಕೆಟ್ಟ ಕೆಲಸವನ್ನ ಮಾಡೋಕೆ ಹೋಗಲ್ಲ. ಯಾರಿಂದಲೂ ಕೂಡ ನಾವು 1 ರೂಪಾಯಿ ಪಡೆದುಕೊಂಡಿಲ್ಲ. ಧರ್ಮಸ್ಥಳ ಸತ್ಯ ಹೊರಗಡೆ ಬರಲಿ. ಜಯಂತ್ ಹೇಳಿಕೆ. ಎಸ್ ವೀಕ್ಷಕರೇ, ಜಯಂತ್ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಅಂತಂದ್ರೆ ಸತ್ಯ ಸಾಯೋದಿಲ್ಲ, ಇಂದಲ್ಲ ನಾಳೆ ಹೊರಗೆ ಬರುತ್ತೆ. ನಮಗೆ ಎಸ್ಐಟಿ ತನಿಖಾ ತಂಡದ ಮುಂದೆ ವಿಶ್ವಾಸವಿದೆ. ನಿಮ್ಮ ವಿಶ್ವಾಸ ಚಿನ್ನಯ್ಯನ ಸಿಕ್ಕಾಕ್ಸ್ಕೊಳ್ಬೇಕಾದ್ರೆ ಇರ್ಲಿಲ್ವಾ? ಚಿನ್ನಯ್ಯನ ತಂದು ಕಥೆಯನ್ನ ಕಟ್ಟೋಕ್ಕಿಂತ ಮೊದಲು ನೀವೇ ಬರ್ಬೋದಿತ್ತು. ಚಿನ್ನಯ್ಯನ್ ಯಾಕೆ ಮುಂದೆ ಬಿಟ್ರಿ? ಜಯಂತ್ ಅವರೇ, ವಿಠ್ಠಲ್ ಗೌಡ ಈಗ ಹೇಳಿರುವಂತಹ ವಿಚಾರಗಳು, ವಿಠ್ಠಲ್ ಗೌಡ ತೋರಿಸಿರುವಂತಹ ಜಾಗಗಳಲ್ಲಿ ಈಗ ಮೂಳೆಗಳ ಸಿಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ತನಗೆ ವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದೀರಾ. ಚೆನ್ನಯ್ಯ ನಿಮಗೆ ಹಾಕೊಟ್ಟಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಯಾರೋ 4ನೇವ್ರದ ವಿಚಾರವನ್ನ ಅಥವಾ 3ನೇವ್ರ ವಿಚಾರವನ್ನ ಕೇಳ್ಕೊಂಡು ನಾವು ತಗ್ಲಾಕೊಂಡ್ವಿ ಅನ್ನುವಂತಹ ಮಾತನ್ನ ಆಡ್ತೀರಾ. ಈಗ ನಿಮಗೆ ಗೊತ್ತಾಗೋಯ್ತಾ ಸತ್ಯ ಇದೆ, ಸತ್ಯ ಸಾಯೋದಿಲ್ಲ, ಸುಳ್ಳು ಉಳಿಗಾಲವಿಲ್ಲ. ಈಗ ಗೊತ್ತಾಯ್ತಾ? ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನೀವು ಧರ್ಮಸ್ಥಳ ಏನಿದೆ ದೇವಸ್ಥಾನದ ಒಂದು ಕಥೆಯನ್ನೇ ಕಟ್ತಾ ಇದ್ದೀರಾ. ಅವರಲ್ಲೇ ಬೆಟ್ಟು ತೋರಿಸ್ತಾ ಇದ್ದೀರಾ. ಈಗ ನಾವು ಅದನ್ನು ಬೆಟ್ಟು ತೋರಿಸ್ತಾ ಇಲ್ಲ ಅಂತಂದ್ರೆ ಜಯಂತ್ ಅವರೇ, ನಿಮ್ಮ ಮಾತಿನ ಮೇಲೆ ನೀವು ಮೊದಲು ನಿಂತ್ಕೊಳ್ಳಿ. ಕಡೆಗಾಯ್ತು ಬೇರೆ ಕತೆ. ಇಷ್ಟು ದಿನ ನೀವು ನಾನು 3ನೇ ವ್ಯಕ್ತಿ ಬಂದಿದ್ರು, ಅವ್ರ ಮಾತುಗಳನ್ನ ಕೇಳ್ತಿದ್ದೆ, ಮಟ್ಟಣ್ಣನ ಮಾತು ಕೇಳ್ತಿದ್ದೆ, ತಿಮಾರೋಣಿ ಮಾತು ಕೇಳ್ತಿದ್ದೆ ಅಂತ ಹೇಳ್ತಿದ್ರಿ. ಇವಾಗ ಸತ್ಯ ನೆನಪಾಗ್ಬಿಟ್ಟಿದ್ಯಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.